ಇನ್ನುಳಿದಂತೆ ಡಿ.ಕೆ ಶಿವಕುಮಾರ್ ಬಣ ಮತ್ತೆ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಶಿವಗಂಗಾ ಬಸವರಾಜ್ ಅವರು ಈಗ ಸೂರ್ಯನ ಪಥ ಬದಲಾವಣೆಯ ಬಗ್ಗೆ ಬಹಳ ದಿನಗಳಿಂದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಜನವರಿಯಲ್ಲಿ ಒಂದು ಗುಡ್ ನ್ಯೂಸ್ ಸಿಗುತ್ತೆ, ಜನವರಿಯಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಇವತ್ತು ಕೂಡ ಅದನ್ನೇ ಹೇಳಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಬೇಡ್ಕೊಂಡಿದ್ದೀನಿ. ಜನವರಿಗೆ ನಮಗೆ ಒಳ್ಳೆ ಗುಡ್ ನ್ಯೂಸ್ ಬರುತ್ತೆ. ಸಂಕ್ರಾಂತಿ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಎಲ್ಲರಿಗೂ ಒಮ್ಮೊಮ್ಮೆ ಬದಲಾವಣೆ ಆಗುತ್ತೆ. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಡಿ.ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಜನವರಿಯಲ್ಲಿ ಬರುತ್ತೆ. ಎಲ್ಲವನ್ನ ಅಂತಿಮವಾಗಿ ನಿರ್ಧರಿಸುವುದು ಹೈಕಮಾಂಡ್. ಅದೊಂದು ಮಾತ್ರ ಬಿಡಲ್ಲ ಇವರು ಕಾಂಗ್ರೆಸ್ ಅವರು, ಹೇಳೋದೆಲ್ಲ ಹೇಳಿಬಿಡ್ತಾರೆ. ಎಲ್ಲ ಹೇಳಾದ್ಮೇಲೆ ಲಾಸ್ಟಿಗೆ ಅದೊಂದು ಲೈನ್ ಇಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ, ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳೋದು ಲಾಸ್ಟಿಗೆ ಹೈಕಮಾಂಡ್ ಹೇಳೋದು. ಯಾಕಂದ್ರೆ ಹೈಕಮಾಂಡ್ ಇವ್ರ ಮಾತು ಕೇಳಿ ಮತ್ತೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಬಾರ್ದು ಅಂತ ಒಂದು ಹೈಕಮಾಂಡ್ ಅನ್ನೋ ಒಂದು ಪದನ ಅಲ್ಲಿ ಸೇರಿಸಿದ್ರೆ ಇವ್ರು ಸೇಫ್ ಆಗ್ತಾರೆ. ಹಾಗಾಗಿ ಅದನ್ನು ಸೇರಿಸ್ತಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಶಿವಗಂಗಾ ಬಸವರಾಜ್ ನೋಡೋಣ ಬನ್ನಿ. ಎಲ್ಲವನ್ನ ಅಂತಿಮವಾಗಿ ಹೈಕಮಾಂಡ್ ನಿರ್ಧರಿಸುತ್ತೆ. ಡಿ.ಕೆ ಶಿವಕುಮಾರ್ ಅವರು ದೈವ ಭಕ್ತರು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ರು. ನಾನು ಕೂಡ ದೈವ ಭಕ್ತ, ಈಗಲೂ ಯಾವಾಗ್ಲೂ ನಾನು ಡಿ.ಕೆ ಶಿವಕುಮಾರ್ ಜೊತೆ ಇರ್ತೇನೆ ಅಂತ ಶಿವಗಂಗಾ ಬಸವರಾಜ್ ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ಡೇ 1 ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್, ಟೈಮ್ ಬರಲಿ, ಜನವರಿಲಿ ಮಾತಾಡೋಣ ನಾವು ನೀವು. ನಿಮ್ಮ ಪಥ ಏನಾದ್ರು ಬದಲಾಗುತ್ತಾ ಸರ್? ಸಂಕ್ರಾಂತಿ ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೆಯದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಯಾವಾಗಲೂ ನಮಗೆ ಅಂದ್ರೆ ಯಾರಿಗೆ? ಶಿವಗಂಗಾ ಬಸವರಾಜ್ ಅವರೇ, ನಮಗೆ ಅಂದ್ರೆ ಯಾರು? ಈಗ ಸಿದ್ದರಾಮಯ್ಯನವರು ನಮಗೆ ಒಳಗಡೆ ಇಲ್ವಾ? ಡಿ.ಕೆ ಶಿವಕುಮಾರ್ ಒಬ್ಬರೇ ಇದ್ದಾರಾ ನಮಗೆ? ನಮಗೆ ಅಂದರೆ ಕಾಂಗ್ರೆಸ್ ಅವರಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮಗೆ ಅಲ್ಲಿ ಕಾಂಗ್ರೆಸ್ಸು ಎರಡೆರಡು ಬಣ ಇದ್ದಾವ, ಆ ಬಣದಲ್ಲಿ ನೀವು ಡಿ.ಕೆ ಶಿವಕುಮಾರ್ ಬಣ, ಹಂಗಾಗಿ ನಮಗೆ. ಲಾಸ್ಟ್ ಟೈಮು ಸಂಕ್ರಾಂತಿಯಲ್ಲಿ ಬೇರೆಯವ್ರಿಗೆ ಒಳ್ಳೇದಾಗಿತ್ತು, ಈ ಸರಿ ನಮಗೆ ಒಳ್ಳೇದಾಗ್ಬೋದು. ಬೇರೆಯವರು ಅಂದರೆ ಯಾರು ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯನವರೇ. ನಮಗೆ ಅಂತಂದರೆ ಡಿ.ಕೆ ಶಿವಕುಮಾರ್ ಅವರೇ. ಎಷ್ಟು ಬೇಗ ಸಿದ್ದರಾಮಯ್ಯನವ್ರನ್ನ ದೂರ ಮಾಡಿಬಿಟ್ರಿ ಶಿವಗಂಗಾ ಬಸವರಾಜ್ ಅವರೇ. ಇನ್ನೂ ಅವರು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅವರು ಇದ್ದಾರೆ. ನೀವು ಬೇರೆಯವರು ಅಂತ ಹೇಳೋ ಲೆವೆಲ್ಗೆ ಸಿದ್ದರಾಮಯ್ಯನವರು ನಿಮಗೆ ಅಪತ್ಯ ಆಗಿಬಿಟ್ಟಿದ್ದಾರಾ? ಐ ಡೋಂಟ್ ನೋ.